ವಿದ್ಯಾರ್ಥಿಗಳಿಂದ ಶೌಚಾಲಯದ ಗುಂಡಿ ಸ್ವಚ್ಛ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವರ ಎದುರೇ ವಸತಿ ಶಾಲೆ ಲಾಕರ್ ಹೊಡೆದಂಥ ಅಧಿಕಾರಿಗಳು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಎದುರೇ ಆ ಲಾಕರನ್ನು ಓಪನ್ ಮಾಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಚಿವರ ಎದುರೇ ವಸತಿ ಶಾಲೆಯ ಲಾಕರನ್ನು ಹೊಡೆದು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಕೋಲಾರದ ಮುರಾರ್ಜಿ ವಸತಿ ಶಾಲೆಯ ಲಾಕರ್ ಓಪನ್ ಮಾಡಿ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಕೂಡ ಅಲ್ಲೇ ಭೇಟಿಯನ್ನು ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳ ತಂಡ. ಈಗ ಅವರ ಸಮ್ಮುಖದಲ್ಲೇ ಅವರ ಸಂದರ್ಭದಲ್ಲೇ ಇನ್ಫ್ಯಾಕ್ಟ್ ಅಲ್ಲೇ ಇದ್ದರು ನಾರಾಯಣಸ್ವಾಮಿ ಅವರು. ಅವರ ಸಮ್ಮುಖದಲ್ಲೇ ಈಗ ಲಾಕರ್ ಓಪನ್ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಇನ್ನು ನಾರಾಯಣಸ್ವಾಮಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಸ್ಥಳೀಯ ಅಧಿಕಾರಿಗಳಿಂದ ಪಡೆದರು. ಇವತ್ತು ಕೇಂದ್ರ ಸಾಮಾಜಿಕ ನ್ಯಾಯ ಸಚಿವರಾಗಿರುವಂಥ ನಾರಾಯಣಸ್ವಾಮಿ ಅವರು ಆ ಗುಂಡಿ ಬಳಿ ತೆರಳಿ ಸಂಪೂರ್ಣವಾದಂಥ ಪರಿಶೀಲನೆ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಸದರು ಕೂಡ ಕೋಲಾರದ ಸಂಸದರು ಕೂಡ ಅಲ್ಲೇ ಇದ್ದರು. ಇದೇ ಸಂದರ್ಭದಲ್ಲಿ ಸಚಿವ ನಾರಾಯಣಸ್ವಾಮಿ ಅಧಿಕಾರಿಗಳನ್ನ ಶಾಲೆಯ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡ್ರು. ಪ್ರಿನ್ಸಿಪಲ್ ಇನ್ಚಾರ್ಜ್ ಅಲ್ರಿ ಈ ಭಾಗದಲ್ಲಿ ಸ್ವಚ್ಛ ಮಾಡೋದಕ್ಕೆ ಯಾರು ಇನ್ಚಾರ್ಜ್ ಆ ಗ್ರೂಪ್ಗೆ? ಅವ್ರ ಪ್ರಿನ್ಸಿಪಲ್ ಏನೇನ ಫೋಕಸ್ ಕರೋ ಡಿಸೆಂಬರ್ 1ನೇ ತಾರೀಕು ಆಗಿರೋದು ಏನು ಡೇಟ್ ಗೊತ್ತಿಲ್ವಾ? ನೀವೇನ್ ಮಾಡ್ತಾ ಇದೀಯಾ? ಅಲ್ಲ ಯಾರು ಇನ್ಸಿಸ್ಟ್ ಮಾಡಿದ್ದು ಮಾಡ್ಬೇಕಂತ? ಅದು ಗೊತ್ತಿಲ್ಲ ಸರ್, ಬಟ್ ಜನರಲ್ ಕ್ಲೀನಿಂಗ್ ಎಲ್ಲ ಕಡೆ ನಡೀತಿತ್ತು. ಜನರಲ್ ಕ್ಲೀನಿಂಗ್ ಕ್ಯಾಂಪಸ್ ಅಲ್ಲೆಲ್ಲ ನಡೀತಾ ಇತ್ತು. ಬ್ರೋಕ್ಸ್ ಮಾಡಿದ್ರು ಸರ್ ಮಕ್ಕಳು ಕ್ಲೀನ್ ಮಾಡ್ತಾರೇನಯ್ಯ? ತಪ್ಪದು ತಪ್ಪು ಸರ್. ಎವ್ರಿ 3ನೇ ಶನಿವಾರ ನಾವು ಎಲ್ಲಾ ಹಾಸ್ಟೆಲ್ ಕೂಡ ನೋ 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 ನೀವೇನು ಹೇಳೋದು ಮಾತಾಡ್ತೀವಿ. 1ನೇ ತಾರೀಕು ಅಥವಾ 2ನೇ ತಾರೀಕು ಕ್ಲೀನ್ ಮಾಡಿರೋ ಸತ್ಯನೇ, ಮಾಡಿಸಿರೋ ಸತ್ಯನೇ. ಪ್ರಿನ್ಸಿಪಲ್ ಇಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಇಲ್ಲೇ ಹೇಳ್ತಾ ಇದಾರಲ್ಲ ಎಲ್ಲರೂ. ಮೊಬೈಲ್ ಅಲ್ಲಿ ನೀವು ಹೇಳ್ತಾನೆ ಗೊತ್ತಾಗ್ತದೆ ಯಾವತ್ತು ವಿಡಿಯೋ ಆಯ್ತು ಅಂತ. ಯಾವ ಕ್ಷಣ ಮಿನಿಟ್ ಗೊತ್ತಾಗೋ ಅಷ್ಟು ಸೈಬರ್ ಅಲ್ಲಿ ಅದನ್ನ ಟೆಕ್ನಾಲಜಿ ಇದೆ. ಯಾವತ್ತು ವಿಡಿಯೋ ಆಯ್ತು, ಎಷ್ಟೊತ್ತಲ್ಲ ಆಯ್ತು, ಯಾರ್ಯಾರಿದ್ರು, ಯಾವ ಕ್ಷಣ ಬಂತು ಅಂತ ನೀವು ವಿಡಿಯೋ ಮಾಡ್ಬೇಕಾದ್ರೆ ನೀವು ಯಾರು ಸುಳ್ಳು ಹೇಳಕ್ಕಾಗಲ್ಲ. ಅದು ಇನ್ನೂ ಪೊಲೀಸವ್ರು ಮಾಡಲಿಲ್ಲ. ಇನ್ನೂ ಅದನ್ನ ಅದು ಆಗಿದ್ದು ಪೊಲೀಸವ್ರು ಇಷ್ಟೊತ್ತು ಆಗಬೇಕಾಗಿತ್ತು. ಯಾರು ಹೇಳಿದ್ರು ಸುಳ್ಳು ಹೇಳೋಕ್ಕಾಗೋದಿಲ್ಲ, ಮಿಸ್ಗೈಡ್ ಮಾಡೋಕ್ಕಾಗೋದಿಲ್ಲ, ಮಿಸ್ಲೀಡ್ ಮಾಡೋಕ್ಕಾಗೋದಿಲ್ಲ. ಪ್ರಿನ್ಸಿಪಲ್ ಇತ್ತು, ಮಕ್ಳಿಗೆ ಮಾಡಿಸಿದ್ದಾರೆ. ಅಲ್ಲ ಯಾರು ಇನ್ಸಿಸ್ಟ್ ಮಾಡಿದ್ದು ಮಾಡ್ಬೇಕಂತ? ಅದು ಗೊತ್ತಿಲ್ಲ ಸರ್, ಬಟ್ ಜನರಲ್ ಕ್ಲೀನಿಂಗ್ ಎಲ್ಲ ಕಡೆ ನಡೀತಿತ್ತು. ಜನರಲ್ ಕ್ಲೀನಿಂಗ್ ಕ್ಯಾಂಪಸ್ ಅಲ್ಲೆಲ್ಲ TV9 ಜೊತೆ ಕೂಡ ಸಚಿವ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ತೀವ್ರವಾದಂಥ ಸಿಟ್ಟನ್ನು ಹೊರಹಾಕಿದ್ದಾರೆ. ಇದು ಅಮಾನವೀಯ ಅಂತ ಸಚಿವರು ಹೇಳಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಮೇಲೂ ಕೂಡ ಕಿಡಿಕಾರ್ದಿದ್ದಾರೆ. ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಆದಂಥ ಅಪಮಾನ. ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೇವಲ ಪರಿಶಿಷ್ಟ ಜಾತಿಯವರು ಮಾತ್ರ ವ್ಯಾಸಂಗ ಮಾಡ್ತಾ ಇಲ್ಲ. ಈ ಒಂದು ಶಾಲೆಯಲ್ಲಿ ಎಲ್ಲ ವರ್ಗದವರು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಎಲ್ಲ ವರ್ಗದವರನ್ನು ಕೇವಲ ದಲಿತರನ್ನು ಮಾತ್ರ ಶೌಚಾಲಯಕ್ಕೆ ಸ್ವಚ್ಛ ಮಾಡಿ ಬಿಟ್ಟಿದ್ದಲ್ಲ, ಬೇರೆ ಬೇರೆ ವರ್ಗದವರು ಎಲ್ಲ ವರ್ಗದವರನ್ನು ನೋಡ್ದೇನೆ ಒಬ್ಬ ಶಿಕ್ಷಕಿ ತಾಯಿ ಪ್ರಿನ್ಸಿಪಲ್ ಆಕೆನೇ ನಿಂತ್ಕೊಂಡು ಸ್ವಚ್ಛ ಮಾಡಬೇಕಂತೇಳಿ ಮಕ್ಕಳನ್ನು ಭಯಭೀತಿ ಇಲ್ಲದೆ ಒಳಗಡೆ ಇಳಿಸ್ತಾರೆ ಅಂತ ಹೇಳಿದ್ರೆ ಅಂದರೆ ಸರ್ಕಾರಕ್ಕೆ ಈ ಒಂದು ಆಡಳಿತ ವ್ಯವಸ್ಥೆ ಹಿಡಿತ ಕಳೆದುಕೊಂಡಿದೆ. ಇಡೀ ಇದು ಸಚಿವರು ಹೇಳ್ತಾ ಇರುವಂಥ ಮಾತು. ಒಂದು ಕಡೆಗೆ SIT ತನಿಖೆ ಆಗಬೇಕು ಅಂತ ನೇರವಾಗಿ ಆಗ್ರಹ ಪಡಿಸಿದ್ರು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಹಿಡಿತವನ್ನು ಕಳ್ಕೊಂಡಿದೆ ಇದರಿಂದ ಅಂತ ಇರುವಂಥ ವಿಚಾರ. ಅಂದರೆ ಈ ಮಕ್ಕಳನ್ನು ಪಿಟ್ ಒಳಗಡೆ ಇಳಿಸಿದ್ದು ನಿಜಕ್ಕೂ ಕೂಡ ಅಮಾನವೀಯ.